ಅವರ ಜೀವನ, ಆ ಜೀವನದಿಂದ ಏನು ಪಾಠ ಕಲ್ತ್ಕೊಳ್ಬೇಕು, ನಮ್ಮಲ್ಲಿ ಏನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ, ಹಾಗೆ ನಮ್ಮನ್ನು ನಾವು ನೆನಪು ಮಾಡ್ಕೊಳ್ಬೇಕು, ನಾವು ಎಲ್ಲಿದ್ದೀವಿ ಅದನ್ನು. ಸಂವಿಧಾನ ಬಾಬಾ ಸಾಹೇಬರ ನೇತೃತ್ವದಲ್ಲಿ ಅದು ಸ್ವರೂಪ ಪಡ್ಕೊಂಡ ಮೇಲೆ ಬಾಬಾ ಸಾಹೇಬರ ಒಂದು ಮಾತನ್ನು ಹೇಳ್ತಾರೆ, ಅದ್ವಿತೀಯ ವಿಶ್ವದ ಎಲ್ಲ ಅದ್ವಿತೀಯ ಅಂಶಗಳನ್ನು, ನನ್ನ ಜ್ಞಾನವನ್ನು, ಸಮಿತಿಯ ಎಲ್ಲ ಸದಸ್ಯರ ಜ್ಞಾನವನ್ನು ಕ್ರೋಢೀಕರಿಸಿ ಒಂದು ರಸಗಟ್ಟಾದಂಥ ಒಂದು ಸಂವಿಧಾನವನ್ನು ಮಾಡಿದ್ದೀವಿ. ಆದರೆ ಈ ಸಂವಿಧಾನದ ಶಕ್ತಿ ಇರ್ತಕ್ಕಂಥದ್ದು ಇದನ್ನು ಅನುಷ್ಠಾನ ಮಾಡುವ ಜನರ ಕೈಯಲ್ಲಿ ಅನ್ನೋ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾರೆ. ನೋಡಿ, ಆ ಮಾತುಗಳಿಗೆ ಅಕ್ಷರಶಃ ಸ್ಫೂರ್ತಿಯಾಗಿ, ಅಕ್ಷರಶಃ ಆದರ್ಶವಾಗಿ ಕೆಲಸ ಮಾಡಿದಂಥವರು ಬಾಬೂಜಿಯವರು. ಸುಮಾರು 8 ಮಂತ್ರಾಲಯಗಳಲ್ಲಿ ಮಂತ್ರಿಗಳಾಗಿ, ಉಪ ಪ್ರಧಾನಿಗಳಾಗಿ ದೇಶಕ್ಕೆ ಕೆಲಸ ಮಾಡ್ತಾ ಅವರು ಹೆಜ್ಜೆ ಇಟ್ಟ ಎಲ್ಲ ಇಲಾಖೆಗಳಲ್ಲಿ ಅತ್ಯಂತ ಅವಿಸ್ಮರಣೀಯವಾದಂಥ ಕೊಡುಗೆ ಕೊಟ್ಟಂಥ ಕೀರ್ತಿ ಬಾಬೂಜಿಯವರಿಗೆ ಸಲ್ಲುತ್ತೆ. ಈಗಲೂ ಕೂಡ ಹೇಳ್ತೇವೆ, ಇಡೀ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೀರ್ಘವಾಗಿ ಕೇಂದ್ರದ ಸಚಿವರಾಗಿ ಸೇವೆ ಸಲ್ಲಿಸಿದಂಥ ದಾಖಲೆ ಇರ್ತಕ್ಕಂಥದ್ದು ಬಾಬೂಜಿಯವರಲ್ಲಿ ಅಂತೇಳಿ. ಅಂದರೆ ಈ ಸಂಖ್ಯೆಗಳೇನು ನಮಗೆ ಮಹತ್ವವಾದ ಅಂಶಗಳೇನಲ್ಲ, ಆದರೆ ಅವರು ಇದ್ದಂಥ ಮಂತ್ರಾಲಯಗಳಲ್ಲಿ, ಆ ಸಚಿವ ಸ್ಥಾನದಲ್ಲಿ, ಆ ಕೇಂದ್ರ ಮಂತ್ರಿಯ ಸ್ಥಾನದಲ್ಲಿ ಅವರು ಕೊಟ್ಟಂಥ, ದೇಶಕ್ಕೆ ಹಾಕಿಕೊಟ್ಟಂಥ ಭದ್ರ ಬುನಾದಿ. ನಾನು ಅದರಲ್ಲಿ ಹೇಳ್ತಾ ಹೋಗಬೇಕು ಅಂದರೆ, ಕಾರ್ಮಿಕರು ಇಡೀ ಪ್ರಪಂಚದಾದ್ಯಂತ ಸ್ವತಂತ್ರ ಸಂಗ್ರಾಮಕ್ಕೂ ಹಿಂದೆ ಏನು ಕ್ರಾಂತಿಗಳು ನಡೆದಿದ್ದಾವೆ, ಯುರೋಪಿಯನ್ ಕ್ರಾಂತಿ, ಬೇರೆ ಬೇರೆ ಕ್ರಾಂತಿಗಳೇನು ನಡೆದಿದ್ದಾವೆ, ಇವೆಲ್ಲವೂ ನಡೆದಿದ್ದಂಥದ್ದು ಕಾರ್ಮಿಕರ ಸಂಘಟನೆಗಳ ಮೂಲಕ. ಒಂದು ಸ್ವತಂತ್ರ ಸಂಗ್ರಾಮಕ್ಕೆ ಮುನ್ನುಡಿಯನ್ನು ಬರೆದಿರೋದೇ ಕಾರ್ಮಿಕ ಹೋರಾಟಗಳು. ಪಾಶ್ಚಾತ್ಯ ದೇಶಗಳಲ್ಲಿ ಏನು ಕಾರ್ಮಿಕ ಹೋರಾಟಗಳು ನಡೀತವೆ, ಅವು ಎಲ್ಲ ದೇಶಗಳಲ್ಲೂ ಕೂಡ ಆಯಾ ದೇಶದ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡಿಕೊಡುತ್ತೆ. ಆ ರೀತಿಯ ಕಾರ್ಮಿಕರ ಬವಣೆಯನ್ನು ನೀಗಿಸಲಿಕ್ಕೆ ಕಾರ್ಮಿಕರ ಮಂತ್ರಿಗಳಾಗಿ ಅದ್ವಿತೀಯ ಸಾಧನೆಯನ್ನು ಮಾಡಿ ಕನಿಷ್ಠ ವೇತನವನ್ನು ತರ್ತಕ್ಕಂಥದ್ದು, ಗರಿಷ್ಠ ಸಮಯವನ್ನು ನಿಗದಿ ಮಾಡ್ತಕ್ಕಂಥದ್ದು, ಅವರ ಕೆಲಸದ ಜಾಗದಲ್ಲಿ ಸುಧಾರಣೆಗಳನ್ನು ತರ್ತಕ್ಕಂಥದ್ದು, ಈ ಎಲ್ಲ ಬುನಾದಿಗಳನ್ನು ಹಾಕಿದಂಥವರು ಬಾಬೂಜಿಯವರು. ಅವರು ರೈಲ್ವೆ ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು. ಇವತ್ತು ನಾವೆಲ್ಲ ನೋಡ್ತೇವೆ, ಸುಮಾರು 86,000 ಕಿಲೋಮೀಟರ್ ರೈಲ್ವೆ ನೆಟ್ವರ್ಕ್ ದೇಶದಲ್ಲಿದೆ. ಬ್ರಿಟಿಷರ ಆದಮೇಲೆ ನಾವು ಜೋಡಣೆ ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿರ್ತಕ್ಕಂಥದ್ದು ಒಂದು 15,000 ಕಿಲೋಮೀಟರ್. ಬ್ರಿಟಿಷರೇ ಸುಮಾರು 66,000 ರಿಂದ 70,000 ಕಿಲೋಮೀಟರ್ ರೈಲ್ವೆ ನೆಟ್ವರ್ಕನ್ನು ಅವರೇ ಮಾಡಿದ್ರು. ಆದರೆ ನವೀನ ಭಾರತದ ಅವಶ್ಯಕತೆ ಏನಿತ್ತು ಅಂದರೆ, ಆ ಗೇಜ್ಗಳ ಪರಿವರ್ತನೆ, ಹೊಸ ಕೇಂದ್ರಗಳಿಗೆ, ಜಿಲ್ಲಾ ಕೇಂದ್ರ ಆಗಿರಲಿ, ತಾಲೂಕು ಕೇಂದ್ರಗಳಾಗಿರಲಿ, ಅವುಗಳಿಗೆ ಸಂಪರ್ಕ ಸಾಧಿಸುವಂಥದ್ದು, ಇವೆಲ್ಲವೂ ಕೂಡ ಅತ್ಯಮೂಲ್ಯವಾಗಿದ್ದಂಥದ್ದು. ಅಂಥ ಕಾಲಘಟ್ಟದಲ್ಲಿ ಅವರು ಬಹಳ ಒಂದು ಬದ್ಧತೆಯಿಂದ ಇಡೀ ರೈಲ್ವೆ ವ್ಯವಸ್ಥೆ, ಭೂ ಸಾರಿಗೆ ವ್ಯವಸ್ಥೆಗೆ ಒಂದು ಹೊಸ ಆಯಾಮವನ್ನು ದೇಶದಲ್ಲಿ ಕೊಟ್ಟಂಥವ್ರು. ಯಾವುದೇ ದೇಶದ ನಾಗರಿಕನಿಗೆ, ಈಗಾಗಲೇ ಮಾತಾಡ್ತಾ ನಮ್ಮ ಸಿಒನು ಹೇಳಿದ್ದಾರೆ, ಆಹಾರ ಭದ್ರತೆ ಅಂತೇಳಿ. ದೇಶ ಇಷ್ಟು ಗಾತ್ರದಲ್ಲಿ ಚೈನಾ ನಮಗಿಂತ 3 ರಿಂದ 4 ಪಟ್ಟಿದೆ. ಜನಸಂಖ್ಯೆಯಲ್ಲಿ ನಾವು ಅವರು ಹೆಚ್ಚು ಕಡಿಮೆ ಒಂದೇ ಇದ್ದೇವೆ. ಅವ್ರಿಗಿಂತ ಅಷ್ಟು ಸಣ್ಣ ದೇಶವಾಗಿ, ಭೌಗೋಳಿಕವಾಗಿ ಒಂದು ಸಣ್ಣ ದೇಶವಾಗಿ ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ. ಆದರೆ ಅಷ್ಟೂ ಜನಸಂಖ್ಯೆಗೆ, ಅಷ್ಟು ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿ, ಅದು ಬಹಳ ದೊಡ್ಡ ಸವಾಲಾಗಿ ಇದ್ದಂಥ ಕಾಲಘಟ್ಟದಲ್ಲಿ ಅದಕ್ಕೆ ಬೇಕಾದಂಥ ವಿಜ್ಞಾನವನ್ನು ಅಳವಡಿಸಿ, ಬೇಕಾದಂಥ ನೇತೃತ್ವವನ್ನು ಕೊಟ್ಟು, ಇಡೀ ಭಾರತ ಮೊದಲನೇ ಬಾರಿಗೆ ಅಲ್ಲಿವರೆಗೆ ನಾವು USAID ಅಂತೆಲ್ಲ ಸ್ಕೀಮ್ಗಳನ್ನು ಮಾಡಿ ಅಮೇರಿಕಾದಲ್ಲಿ ದನಗಳಿಗೆ, ಜಾನುವಾರುಗಳಿಗೆ ಹಾಕ್ತಿದ್ದಂಥ ಗೋಧಿಯನ್ನು ನಾವು ಆಮದು ಮಾಡಿಕೊಂಡು ಅದನ್ನು ನಾವು ಬಳಸುವಂಥ ಸ್ಥಿತಿ ಇತ್ತು. ಆಹಾರ ಭದ್ರತೆ ಇಲ್ಲದಲೇ ಎಷ್ಟೋ ಕಡೆ ಫೆಮೈನ್ ಅಂತ ಕರಿತೀವಿ, ಬರಪೀಡಿತವಾದಂಥ ಒಂದು ಭೀಕರ ಬರದ ಸನ್ನಿವೇಶ
ಹಿಂದೆ ಹಳೆ ಕಾಲದವರೆಲ್ಲ ಹೇಳ್ತಾ ಇರ್ತಾರೆ, ಈ ಗೆಡ್ಡೆ ಗೆಣಸುಗಳನ್ನು ಹುಡುಕೊಂಡು ತಿಂದು ಬದುಕುವಂಥ, ದಿನಕ್ಕೆ ಒಂದೊತ್ತು ಊಟ ಮಾಡುವಂಥ ಕಾಲಘಟ್ಟ ನಮ್ಮ ದೇಶದ ಅನೇಕ ಹಿರಿಯರು ಆ ಕಾಲಘಟ್ಟವನ್ನೆಲ್ಲ ನೋಡಿದ್ದಾರೆ. ಅಂಥ ಕಾಲಘಟ್ಟದಲ್ಲಿ ಇಡೀ ದೇಶ ಒಂದೇ ಒಂದು KG ಅಕ್ಕಿಯನ್ನು ಕೂಡ ಕೊಂಡುಕೊಳ್ಳದಷ್ಟು ಸ್ವಾವಲಂಬಿಯಾಗಿ ದೇಶವನ್ನು ರೂಪಿಸಿದಂಥ ಕೀರ್ತಿ ಅದು ಬಾಬೂಜಿಯವರಿಗೆ ಸಲ್ತದೆ. ಅವರು ಹೊಸ ಕೃಷಿ ತಂತ್ರಜ್ಞಾನಗಳನ್ನು, ರಸಗೊಬ್ಬರಗಳ ಬಳಕೆಯನ್ನು, ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ಏನು ಪರಿಚಯ ಮಾಡಿಸ್ತಾರೆ, ಅದು ಇಡೀ ವಿಶ್ವಕ್ಕೆ ಒಂದು ದೇಶ ಮನಸ್ಸು ಮಾಡಿದ್ರೆ ತಾನು ಆಹಾರ ಸ್ವಾವಲಂಬಿ ಹೇಗಾಗ್ಬೋದು ಅಂತಕ್ಕಂಥದ್ದಕ್ಕೆ ಮುನ್ನುಡಿಯಾಗಿ ಅವರು ಈ ಒಂದು ಆಹಾರ ಭದ್ರತೆಯ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಲೀಗ್ ಅನ್ನೋ ಒಂದು ಸೊಸೈಟಿನ ಹುಟ್ಟಿಸ್ಕೊಂಡು ಸ್ವಾತಂತ್ರ್ಯದ ಪೂರ್ವದಲ್ಲಿ ಇಂಟರಿಮ್ ಗವರ್ಮೆಂಟ್ ನಲ್ಲಿ ಯಂಗೆಸ್ಟ್ ಕ್ಯಾಬಿನೆಟ್ ಮೆಂಬರ್ ಅಂದ್ರೆ ಯಂಗೆಸ್ಟ್ ಸಚಿವರಾಗಿ ಇನ್ವಾಲ್ವ್ ಆಗಿಕೊಂಡು, ಅಂದ್ರೆ ಅವರ ಧೀಮಂತಿಕೆ, ಅವರ ಸ್ಥಿತಿ ಪ್ರಜ್ಞೆ, ಅವರ ಆಲೋಚನೆಗಳನ್ನ ನಾವಿಲ್ಲಿ ಅವಲೋಕನ ಮಾಡಬೇಕಾಗುತ್ತೆ. ಈ ತರ ಅವರ ಸ್ವಾತಂತ್ರ್ಯ ಪೂರ್ವದ ಪರಿಸ್ಥಿತಿ ಆದ್ರೆ ಆಗಿನ ಸಮಯದಲ್ಲಿ ಯಾರ್ಯಾರು ನಾಯಕರಿದ್ರು ಅವರು ಸ್ವಾತಂತ್ರ್ಯ ಬಂದದ್ದು ಒಂದು ಕನ್ಫ್ಯೂಷನ್ ಇಲ್ಲ, ಅದು ಆರಂಭ ಅಂತ ತೆಗೆದುಕೊಂಡು ನಾವು ನಮ್ಮ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನೋ ಒಂದು ಚಾಲೆಂಜ್ ಅನ್ನು ತೆಗೆದುಕೊಂಡು ಮುಂದೆ ನಮ್ಮ ಕಾರ್ಮಿಕರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಆಕ್ಟ್ಗಳನ್ನ, ಕಾರ್ಮಿಕರ ಸಂಬಂಧ ಅವರ ಏಳಿಗೆಗೋಸ್ಕರ ತುಂಬಾ ಅವರ ಜೀವನ ಮುಡುಪಾಗಿಟ್ಕೊಂಡು ಕೆಲಸ ಮಾಡಿದ್ರು. ಬಾಬು ಜಗಜೀವನ್ ರಾಮ್ರೆ ಒಂದು 19 ವರ್ಷಗಳಲ್ಲಿ ನೋಡಿದ್ರೆ ಪ್ರತಿ 10-15 ವರ್ಷ ಒಂದೊಂದು ಚಾಪ್ಟರ್ ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಾತಂತ್ರ್ಯ ಪೂರ್ವದ ಒಂದು ಚಾಪ್ಟರ್ ಅಂದ್ರೆ ಮೊದಲ 10-15 ವರ್ಷ ಕಾರ್ಮಿಕ ಸಚಿವರಾಗಿ ಆ ಇಲಾಖೆಯಲ್ಲಿ ತುಂಬಾ ಮಹತ್ವವಾದ ಬದಲಾವಣೆಗಳು. ಹಾಗೆ ಈಗ ತಮಗೆ ಗೊತ್ತಾದ್ರೆ ಕಳೆದ 2 ತಿಂಗಳ ಮುಂಚೆ ನಮ್ಮ ಔಟ್ಸೋರ್ಸ್ ಒಂದು ಮಿನಿಮಮ್ ವೇಜಸ್ ತುಂಬಾ ಚೆನ್ನಾಗಿ ಜಾಸ್ತಿ ಜಂಪ್ ಆಗಿದೆ. ಫೆಬ್ರವರಿ ನಾವೇನು ಸಂಬಳ ಕೊಡ್ತಾ ಇದ್ದೀವಿ ಜಾಸ್ತಿ ಆಗಿದೆ. ಇದಕ್ಕೆ ಬುನಾದಿ ನೋಡಿದ್ರೆ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಅಂದಿನ ಇಂಪ್ಲಿಮೆಂಟೇಷನ್ಗಳು, ಅಂದಿನ ದೂರದೃಷ್ಟಿಗಳು ಕಾರಣ ಆಗಿರ್ತದೆ. ಸೊ ಅದನ್ನ ಮುಂದುವರಿಸ್ತಾ ಬಂದಾಗ ನಮ್ಮಲ್ಲಿ ಯುದ್ಧ ಬಂದಾಗೆ ತುಂಬಾ ಕ್ಷಾಮ ಬರುತ್ತೆ. ಈಗೇನು ಮಳೆ ಕಡಿಮೆ ಆಗಿದೆ ಅಂತ ನಾವೆಲ್ಲ ಸ್ವಲ್ಪ ಏನು ನೋಡ್ತಾ ಇದ್ದೀವಿ, ಅದಕ್ಕಿಂತ ತುಂಬಾ ಕೆಟ್ಟ ಪರಿಸ್ಥಿತಿ ಆವಾಗ 1970-71ರಲ್ಲಿ ಬರುತ್ತೆ. ಆಗ ಒಂದು ಕೋರ್ಟ್ ನಾನು ಓದ್ತಾ ಇದ್ದೆ ನಾನು, ಯಾವ ದೇಶ ಅವರ ಜನರ ಹೊಟ್ಟೆ ಹಸುವನ್ನ ನೀಗಿಸ್ಕೊಳ್ಳೋದಕ್ಕಾಗಲ್ಲ, ಅದು ಅದರ ಬಾರ್ಡರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋ ಒಂದು ಒಳ್ಳೆ ಘನತೆಯಾದ ಡೈಲಾಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಮುಂದೆ ಕೃಷಿ ಸಚಿವರಾಗಿ, ಹಸಿರು ಕ್ರಾಂತಿಯ ಹರಿಕಾರರಾಗಿ, ನಮ್ಮಲ್ಲಿ ಹೇಗೆ ಎಲ್ಲ ಕಡೆಗಳಲ್ಲಿ ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ನಮ್ಮಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡೋದ್ರಿಂದ ಹಿಡಿದು ಜೆನೆಟಿಕಲಿ ಮಾಡಿಫೈಡ್ ಸೀಡ್ಗಳನ್ನ ಉಪಯೋಗ ಮಾಡೋದ್ರಿಂದ ಹಿಡಿದು ಅದನ್ನೆಲ್ಲಾನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಒಂದು ಫೌಂಡೇಶನಲ್ ಹಾಕೋದ್ರಲ್ಲಿ ಹಸಿರು ಕ್ರಾಂತಿಯನ್ನು ತೆಗೆದುಕೊಂಡು ಬಂದು ನಮ್ಮ ದೇಶವನ್ನ ಸೆಲ್ಫ್ ಸಸ್ಟೈನಿಂಗ್, ಆಗಿನ ಕಾಲದಲ್ಲಿ ನಾವು ಅಕ್ಕಿ ಅನ್ನಕ್ಕೋಸ್ಕರನೂ ನಾವು ಪರದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಯಿಂದ ನಮ್ಮ ದೇಶನೇ ಸೆಲ್ಫ್ ಸಸ್ಟೈನ್ ಮಾಡೋದು, ಅಂದ್ರೆ ನಮಗೆ ಬೇಕಾಗಿರುವಷ್ಟು